ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಕೋಲಾರದ ಇವತ್ತು ಬಗೆಹರಿಸ್ತೀರಾ ಸರ್? ಇವತ್ತು ಮಾತಾಡ್ತೀವಿ. ಅಲ್ಲ ನೆನ್ನೆ ನಡೆದಿದ್ದೆಲ್ಲ ಪ್ರಹಸನ ಮಾಡಿದ್ರು ಡ್ರಾಮಾದ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಹೊತ್ತಲ್ಲಿ ಯಾರು ಹೇಳ್ತಿದ್ದಾರೆ, ನಾಟಕ ಮಾಡಿದ್ದಾರೆ ನೆನ್ನೆ ಎಲ್ಲ ನಮ್ಮ ಸ್ವಲ್ಪ ಹಂಗೆ ಹಿಂದೆ ನಾಮ ಏನ್ ಮಾಡಿಲ್ಲ. ಆ ಕಡೆ ನ್ಯಾಚುರಲ್ ಆಗಿ ಅವರು ಅವರೊಂದು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟೆ ಸರ್ ಅದು ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಎಲ್ಲ ಬಗೆಹರಿದವರು, ಅದು ಬಗೆಹರಿತದೆ. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್? ಯಾಕೆಂದ್ರೆ ಯಾವ ಬಣ ಕೊಟ್ಟು ಕೂಡ ಭಿನ್ನಮತ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು, ಅವರೆಲ್ಲ ಪರಿಣಾಮ ಬೀರಲ್ವೇನಪ್ಪ? ಸರ್ ಈಗ ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ಈಗ ಹೋದ್ಮೇಲೆ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಕೋಲಾರದ ಇವತ್ತು ಬಗೆಹರಿಸ್ತೀರಾ ಸರ್? ಇವತ್ತು ಮಾತಾಡ್ತೀವಿ. ಅಲ್ಲ ನೆನ್ನೆ ನಡೆದಿದ್ದೆಲ್ಲ ಪ್ರಹಸನ ಮಾಡಿದ್ರು ಡ್ರಾಮಾದ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಹೊತ್ತಲ್ಲಿ ಯಾರು ಹೇಳ್ತಿದ್ದಾರೆ, ನಾಟಕ ಮಾಡಿದ್ದಾರೆ ನೆನ್ನೆ ಎಲ್ಲ ನಮ್ಮ ಸ್ವಲ್ಪ ಹಂಗೆ ಹಿಂದೆ ನಾಮ ಏನ್ ಮಾಡಿಲ್ಲ. ಆ ಕಡೆ ನ್ಯಾಚುರಲ್ ಆಗಿ ಅವರೊಂದು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟೆ ಸರ್ ಅದು ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಎಲ್ಲ ಬಗೆಹರಿದವರು, ಅದು ಬಗೆಹರಿತದೆ. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್? ಯಾಕೆಂದ್ರೆ ಯಾವ ಬಣ ಕೊಟ್ಟು ಕೂಡ ಭಿನ್ನಮತ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು, ಅವರೆಲ್ಲ ಪರಿಣಾಮ ಬೀರಲ್ವೇನಪ್ಪ? ಸರ್ ಈಗ ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ಈಗ ಹೋದ್ಮೇಲೆ ಕೋಲಾರದ ಇವತ್ತು ಬಗೆಹರಿಸ್ತೀರಾ ಸರ್? ಇವತ್ತು ಮಾತಾಡ್ತೀವಿ. ಅಲ್ಲ ನೆನ್ನೆ ನಡೆದಿದ್ದೆಲ್ಲ ಪ್ರಹಸನ ಮಾಡಿದ್ರು ಡ್ರಾಮಾದ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಹೊತ್ತಲ್ಲಿ ಯಾರು ಹೇಳ್ತಿದ್ದಾರೆ, ನಾಟಕ ಮಾಡಿದ್ದಾರೆ ನೆನ್ನೆ ಎಲ್ಲ ನಮ್ಮ ಸ್ವಲ್ಪ ಹಂಗೆ ಹಿಂದೆ ನಾಮ ಏನ್ ಮಾಡಿಲ್ಲ. ಆ ಕಡೆ ನ್ಯಾಚುರಲ್ ಆಗಿ ಅವರೊಂದು ಹೇಳ್ತಾರೆ, ಇವರೊಂದು ಒಬ್ಬರು ಹೇಳ್ತಾರೆ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟೆ ಸರ್ ಅದು ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಎಲ್ಲ ಬಗೆಹರಿದವರು, ಅದು ಬಗೆಹರಿತದೆ. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್? ಯಾಕೆಂದ್ರೆ ಯಾವ ಬಣ ಕೊಟ್ಟು ಕೂಡ ಭಿನ್ನಮತ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು, ಅವರೆಲ್ಲ ಪರಿಣಾಮ ಬೀರಲ್ವೇನಪ್ಪ? ಸರ್ ಈಗ ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ಈಗ ಹೋದ್ಮೇಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.